ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನೇನೆಲ್ಲ ಒಂದು ವಿಚಾರಗಳು ನಡೀತು, ಮನೆಯ ಸದಸ್ಯರು ಯಾವೆಲ್ಲ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು, ಹಾಗೆ ಬಿಗ್ ಬಾಸ್ ಅವರು ನಿನ್ನೆ ಯಾವ ಒಂದು ಟಾಸ್ಕ್ಗಳು ಕೊಟ್ಟಿದ್ರು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾವು ಇದೇ ರೀತಿ ಯಾವುದೇ ಒಂದು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳು ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನಪ್ಪ ವಿಷಯ ನಡೀತು ಅಂತ ನೋಡೋದಾದ್ರೆ, ಮೊನ್ನೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅದೇನಪ್ಪ ಟಾಸ್ಕ್ ಅಂದ್ರೆ ಹನಿ ಹನಿ ಡ್ರಮ್ ಕಹಾನಿ ಅನ್ನುವ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಅವರ ತಂಡ ಗೆದ್ದಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಿಗ್ ಬಾಸ್ ಅವರು ಅಶ್ವಿನಿ ಅವರ ತಂಡ ಗೆದ್ದಿದೆ ಅಂತ ಅನೌನ್ಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಹನಿ ಹನಿ ಡ್ರಮ್ ಕಹಾನಿ ಒಂದು ಟಾಸ್ಕ್ ಮಧ್ಯದಲ್ಲಿ ರಾಶಿಕಾ ಅವ್ರ ಮಧ್ಯೆ ಮತ್ತೆ ಜಾನ್ವಿ ಅವರ ಮಧ್ಯೆ ಕೂಡ ಸ್ವಲ್ಪ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಜಗಳದ ಬಗ್ಗೆ ಕೂಡ ನಿನ್ನೆ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಗಿಲ್ಲಿ ಅವ್ರ ಮಧ್ಯೆ ಮತ್ತೆ ಜಾನ್ವಿ ಅವ್ರ ಮಧ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇ ಟಾಪಿಕ್ ಮೇಲೆ ಸ್ವಲ್ಪ ಜಗಳ ಆಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಇದ್ರೊಂದಿಗೆ ಇನ್ನೇನಪ್ಪ ನಡೆಯುತ್ತೆ ಅಂತ ನೋಡೋದಾದ್ರೆ, ಆ ಟಾಸ್ಕ್ ಮಧ್ಯೆ ಗಿಲ್ಲಿ ಹಾಗೂ ಅಶ್ವಿನಿ ಅವ್ರ ಮಧ್ಯೆ ಕೂಡ ಒಂದು ಹನಿ ಹನಿ ಡ್ರಮ್ ಕಹಾನಿ ಟಾಸ್ಕ್ ಅಲ್ಲಿ ಜಗಳ ಆಗುತ್ತೆ ಅಂತ ಹೇಳ್ಬೋದು. ನಾನು ಅದನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಅಂತ ಕೂಡ ಹೇಳ್ಬೋದು. ಉಸ್ತುವಾರಿಯಾಗಿ ಗಿಲ್ಲಿ ಅವರ ತಂಡವನ್ನು ಅಶ್ವಿನಿ ಅವರು ನೋಡ್ಕೊಬೇಕಿತ್ತು, ಅಶ್ವಿನಿ ಅವರ ತಂಡವನ್ನು ಗಿಲ್ಲಿ ಅವರು ನೋಡ್ಕೊಬೇಕಿತ್ತು. ಈ ಒಂದು ಉಸ್ತುವಾರಿ ಸಂದರ್ಭದಲ್ಲಿ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಜಗಳ ಆಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಜಗಳ ಆಡಿರೋದ್ರ ಬಗ್ಗೆ ಅಶ್ವಿನಿ ಅವರು ಅವರ ತಂಡಗಳ ಜೊತೆ ಮಾತನಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ವಲ್ಪ ಅಳ್ತಾರೆ ಅಂತ ಕೂಡ ಹೇಳ್ಬೋದು. ಸೊ ಗಿಲ್ಲಿ ಆ ತರ ಬೈದಿದ್ದು ನಂಗೆ ಇಷ್ಟ ಆಗ್ಲಿಲ್ಲ, ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕಿತ್ತು, ದೊಡ್ಡವರು ಅನ್ನೋ ಒಂದು ಮರ್ಯಾದೆನೇ ಇಲ್ಲ, ಹಾಗೆ ಹೀಗೆ ಅಂತ ಸ್ವಲ್ಪ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಗಿಲ್ಲಿ ಅವ್ರ ತಂಡದಲ್ಲೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಏನಕ್ಕೆ ಈ ತರ ಜಗಳ ಆಯ್ತು, ಸೊ ಸರಿಯಾಗಿ ಉಸ್ತುವಾರಿ ಮಾಡ್ಬೇಕಿತ್ತು ಇಬ್ರು ಕೂಡ ಅಂತ ಸ್ವಲ್ಪ ಗಿಲ್ಲಿ ಅವ್ರ ತಂಡದಲ್ಲೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಬೆಡ್ರೂಮ್ ಅಲ್ಲಿ ಅಶ್ವಿನಿ ಅವರ ತಂಡದಿಂದ ಅಭಿಷೇಕ್ ಹಾಗೂ ಧನುಷ್ ಅವರು ಇಬ್ರು ಕೂಡ ಬಂದು ಗಿಲ್ಲಿ ಅವ್ರ ಹತ್ರ ಮಾತಾಡ್ತಾರೆ. ನೀವು ಅಶ್ವಿನಿ ಅವರಿಗೆ ಹತ್ರ ಬೈಬಾರ್ದಾಗಿತ್ತು ಅಥವಾ ಅವ್ರ ಹತ್ರ ಜಗಳ ಮಾಡಬಾರ್ದಾಗಿತ್ತು ಅಂತ ಸ್ವಲ್ಪ ಮಾತಾಡ್ತಾರೆ ಅಶ್ವಿನಿ ಅವ್ರ ಪರವಾಗಿ. ಸೊ ಅದಕ್ಕೆ ಗಿಲ್ಲಿ ಅವರು ಕೂಡ ಅವರು ಮಾತಾಡಿ ಸರಿ ಇದೆಯಾ ಹಾಗೆ ಹೀಗೆ ಅಂತ ಸ್ವಲ್ಪ ವಾದ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಬಿಗ್ ಬಾಸ್ ಅವರು ಅಶ್ವಿನಿ ಅವರ ತಂಡ ಗೆದ್ದಿರೋದ್ರಿಂದ ಸೊ ಅಶ್ವಿನಿ ಅವ್ರ ತಂಡಕ್ಕೆ ಒಂದು ಪವರ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಏನಪ್ಪಾ ಪವರ್ ಅಂದ್ರೆ, ಅಶ್ವಿನಿ ಅವರ ತಂಡದಲ್ಲಿ ಈ ಒಂದು ಹನಿ ಹನಿ ಡ್ರಮ್ ಕಹಾನಿಲಿ ಏನ್ ಟಾಸ್ಕ್ ಆಡಿದ್ದಾರೆ ಮನೆಯ ಸದಸ್ಯರು, ಸೊ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ. ಸೊ ಅಶ್ವಿನಿ ತಂಡದಲ್ಲಿ ಯಾರ್ಯಾರು ಆಡಿದ್ರು ಅಂದ್ರೆ ಜಾನ್ವಿ ಅವರು, ರಿಷಾ ಅವರು, ರಕ್ಷಿತಾ ಅವರು ಹಾಗೂ ಅಭಿಷೇಕ್ ಅವರು ಹನಿ ಹನಿ ಡ್ರಮ್ ಕಹಾನಿ ಟಾಸ್ಕ್ ಅಲ್ಲಿ ಆಡಿರ್ತಾರೆ ಅಂತ ಹೇಳ್ಬೋದು. ಸೊ ಇವರಿಷ್ಟು ಜನದಲ್ಲಿ ಒಬ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ಬೇಕಾಗಿರುತ್ತೆ ಅಶ್ವಿನಿ ಅವರು. ಸೊ ಅದನ್ನ ಆಯ್ಕೆ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಅಭಿಷೇಕ್ ಅವರ ಹೆಸರನ್ನ ತಗೊಳ್ತಾರೆ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ತಾರೆ, ನಮ್ಮೆಲ್ಲರಿಗೂ ಕೂಡ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಥವಾ ಸಿಗುತ್ತೆ, ಬಟ್ ಆದ್ರೆ ಅಭಿಷೇಕ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೆಲವೊಂದು ಅವಕಾಶಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ನಾನು ಅಭಿಷೇಕ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಅಶ್ವಿನಿ ಅವರು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಮೊನ್ನೆಯ ಎಪಿಸೋಡ್ ನ ನಿನ್ನೆ ಸ್ವಲ್ಪ ತೋರಿಸ್ತಾರೆ ಅಂತ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಡೇ ಬರುತ್ತೆ ಅಂತ ಹೇಳ್ಬೋದು. ಸೊ ಜೊತೆಗೆ ವೇಕಪ್ ಸಾಂಗ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ವೇಕಪ್ ಸಾಂಗ್ ಆದ ನಂತರ ಗಿಲ್ಲಿ ಹಾಗೂ ಅಶ್ವಿನಿ ಅವ್ರ ಮಧ್ಯೆ ಸ್ವಲ್ಪ ಮಾತುಕತೆ ಕೂಡ ಆಗುತ್ತೆ, ಅಂದ್ರೆ ಸ್ವಲ್ಪ ಜಗಳ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಮನೆಯವರ ಸದಸ್ಯರ ಬಟ್ಟೆಗಳನ್ನ ಎಲ್ ಬೇಕಲ್ಲಿ ಬಿಸಾಡಿದ್ದಾರೆ ಅಂತ ಅಶ್ವಿನಿ ಅವರು ಇದ್ರ ಬಗ್ಗೆ ಸ್ವಲ್ಪ ಜಗಳ ಮಾಡ್ತಾರೆ ಅಂತಾನೆ ಹೇಳ್ಬೋದು ಗಿಲ್ಲಿ ಅವ್ರ ಹತ್ರ. ಇದಾದ ನಂತರ ನೆಕ್ಸ್ಟ್ ಬಿಗ್ ಬಾಸ್ ಅವರು ಈ ವಾರದ 2ನೇ ಟಾಸ್ಕ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಯಾವ್ದಪ್ಪ ಟಾಸ್ಕ್ ಅಂದ್ರೆ ಗೆಲುವಿನ ಏರುಪೇರು ಅನ್ನುವ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಎರಡೂ ತಂಡಗಳಿಗೆ ಒಬ್ಬ ಪುರುಷ ಸದಸ್ಯ ಬೇಕಾಗಿರುತ್ತೆ, ಹಾಗೆ ಇಬ್ಬರು ಮಹಿಳಾ ಸದಸ್ಯರು ಬೇಕಾಗಿರ್ತಾರೆ ಅಂತ ಹೇಳ್ಬೋದು. ಸೊ ಟಾಸ್ಕ್ ಯಾವ ತರ ಇರುತ್ತಪ್ಪ ಅಂದ್ರೆ, ಟಾಸ್ಕ್ ಬಂದು 2 ಹಂತಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಮೊದಲನೇ ಹಂತದಲ್ಲಿ ಏನು ಮಹಿಳಾ ಸದಸ್ಯರು ಇರ್ತಾರೆ ಅವರು
ಆರಂಭಿಕ ಹಂತದಿಂದ ಅಂತಿಮ ಹಂತದವರೆಗೆ ಬಿಲ್ಲೆಗಳನ್ನ ಸಾಗಿಸಬೇಕಾಗುತ್ತದೆ. ಅದು ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಇಟ್ಟಿಗೆ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಬೇಕಾಗಿರುತ್ತೆ. ಸೊ ಇಟ್ಕೊಂಡು ಆ ಒಂದು ಏನ್ ಬಿಲ್ಲೆಗಳಿರುತ್ತೆ ಅದನ್ನ ಶಿಫ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಇದಾದ ನಂತರ 2ನೇ ಹಂತದಲ್ಲಿ ಏನ್ ಪುರುಷ ಸದಸ್ಯರಿರ್ತಾರೆ, ಸೊ ಇವ್ರುಗಳು ಆ ಬಿಲ್ಲೆಗಳನ್ನ ಬಳಸಿಕೊಂಡು ಆ ನಾಯಕರುಗಳ ಫೋಟೋನ ನೆಲಕ್ಕೆ ಉರುಳಿಸಬೇಕಾಗಿರುತ್ತದೆ. ಈ ರೀತಿ ಒಂದು ಟಾಸ್ಕ್ ಅನ್ನೋದು ಇರುತ್ತೆ ಅಂತ ಹೇಳ್ಬಹುದು. ಸೊ ಇದಾದ ನಂತರ ನೆಕ್ಸ್ಟ್ ಈ ಒಂದು ಟಾಸ್ಕ್ ಆಡೋದಕ್ಕೆ ಮನೆಯ ಸದಸ್ಯರು ಯಾವ ತಂಡಕ್ಕೆ ಸೇರ್ಬೇಕು ಅಂತ ಒಂದು ನಿರ್ಧಾರವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ಅಶ್ವಿನಿ ಅವರ ತಂಡದಿಂದ ಮಹಿಳಾ ಸದಸ್ಯರಲ್ಲಿ ರಿಷಾ ಹಾಗೂ ಜಾನ್ವಿ ಅವರು ಆಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಪುರುಷ ಸದಸ್ಯರಲ್ಲಿ ಅಶ್ವಿನಿ ಅವರಿಗೆ ಧನುಷ್ ಅವ್ರನ್ನ ಈ ಒಂದು ಟಾಸ್ಕಿಗೆ ಆಡಿಸ್ಬೇಕು ಅಂತ ಇರುತ್ತೆ. ಬಟ್ ಆದ್ರೆ ಧ್ರುವಂತ್ ಅವರು ಅವಕಾಶ ಕೇಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಆಗುತ್ತೆ. ಧ್ರುವಂತ್ ಅವ್ರು ನನಗೆ ಈ ಅವಕಾಶ ಬೇಕೇ ಬೇಕು, ನನ್ನನ್ನು ಈ ಟಾಸ್ಕಿಗೆ ಸೇರಿಸ್ಕೊಳ್ಳಿ ಅಂತ ತುಂಬಾನೇ ರಿಕ್ವೆಸ್ಟ್ ಕೂಡ ಮಾಡ್ಕೊಂತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಅಶ್ವಿನಿ ಅವರು ಪುರುಷ ಸದಸ್ಯರಲ್ಲಿ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತ ಕೂಡ ಹೇಳ್ಬಹುದು. ಸೊ ಇದಾದ ನಂತರ ನೆಕ್ಸ್ಟ್ ಗಿಲ್ಲಿ ಅವರ ತಂಡದಲ್ಲಿ ಮಹಿಳಾ ಸದಸ್ಯರಲ್ಲಿ ಕಾವ್ಯ ಹಾಗೂ ರಾಶಿಕಾ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ಪುರುಷ ಸದಸ್ಯರಲ್ಲಿ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಸೊ ಟಾಸ್ಕ್ ಶುರುವಾದ ಮೊದಲನೇ ಹಂತದಲ್ಲಿ ಗಿಲ್ಲಿ ಅವರ ತಂಡ ಟಾಸ್ಕ್ ನ ಬೇಗ ಪೂರ್ಣಗೊಳಿಸುತ್ತಾರೆ ಅಂತಾನೆ ಹೇಳ್ಬೋದು. ಸೊ 2ನೇ ಹಂತದಲ್ಲಿ ಅಶ್ವಿನಿ ಅವರ ತಂಡ ಈ ಟಾಸ್ಕ್ ನ ಬೇಗ ಪೂರ್ಣಗೊಳಿಸಿ ಅಶ್ವಿನಿ ಅವರ ತಂಡ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ಅಲ್ಲಿ. ಇದಾದ ನಂತರ ನೆಕ್ಸ್ಟ್ ಏನ್ ಇಬ್ಬರು ನಾಯಕರು ಇರುತ್ತಾರೆ, ಅಂದ್ರೆ ಒಂದು ಉಸ್ತುವಾರಿಗಳಿರ್ತಾರೆ. ಸೊ ಅವರಿಬ್ರು ಕೂಡ ಒಟ್ಟಿಗೆ ಯಾವ ತಂಡ ಗೆದ್ದಿದೆ ಯಾವ ತಂಡ ಸೋತಿದೆ ಅಂತ ಒಂದು ಡಿಸಿಷನ್ ನ ಬಿಗ್ ಬಾಸ್ ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಗಿಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನ ಫಸ್ಟ್ ಹೊಗಳುತ್ತಾರೆ, ಅಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಯಾವ ತಂಡ ನಿಮ್ಮನ್ನ ಕೈ ಬಿಡ್ಬೇಕು ಅಂತ ಇತ್ತೋ ಅದೇ ತಂಡನ ನೀವು ಗೆಲ್ಲಿಸ್ಕೊಟ್ಟಿದ್ದೀರಾ, ಸೊ ತುಂಬಾ ಖುಷಿ ಆಯ್ತು ಅಂತ ಸೊ ಅವರು ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅಶ್ವಿನಿ ಅವರು ಸಾಕು ಮುಚ್ಚು ಅಂತ ಗಿಲ್ಲಿ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಅಶ್ವಿನಿ ಅವರು ಯಾವ ತಂಡ ಗೆದ್ದಿದೆ ಅಂತ ಕೂಡ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಗಿಲ್ಲಿ ಅವರು ಆ ಟೈಮಲ್ಲಿ ನಾನೇನು ಹೇಳಿಲ್ಲ, ನಾನಿನ್ನೂ ಅನೌನ್ಸ್ ಮಾಡಿಲ್ಲ ಅಂತ ಇದ್ ಮಾಡ್ತಾರೆ. ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಕೂಡ ಯಾವುದೇ ರೀತಿ ಮಾತನಾಡೋದಕ್ಕೆ ಹೋಗಲ್ಲ. ಸೊ ಅದಾದ ನಂತರ ಸೊ ಎರಡೂ ಟೀಮು ಕೂಡ ಸ್ವಲ್ಪ ಡಿಸ್ಕಸ್ ಮಾಡುತ್ತೆ. ಇಬ್ರು ನಿಂತು ಮಾತಾಡಿ ಬೇಗ ಟಾಸ್ಕ್ ಡಿಸಿಷನ್ ಹೇಳಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಮತ್ತೆ ಇದೊಂದು ಸ್ವಲ್ಪ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ತುಂಬಾ ಹೊತ್ತಾದ ನಂತರ ಬಿಗ್ ಬಾಸ್ ಅವರೇ ಹೇಳ್ತಾರೆ ಅಂತಿಮ ನಿರ್ಧಾರನ ಬೇಗ ತಿಳಿಸಿ ಅಂತ ಹೇಳ್ತಾರೆ. ಅದಾದ ನಂತರ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಇಬ್ರು ಸೇರ್ಕೊಂಡು ಸೊ ಯಾವ ತಂಡ ಗೆದ್ದಿದೆ ಯಾವ ತಂಡ ಸೋತಿದೆ ಅಂತ ಒಂದು ಡಿಸಿಷನ್ ನ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಅಶ್ವಿನಿ ಅವರ ತಂಡ ಗೆದ್ದಿದ್ದಕ್ಕೆ ಸೊ ಅಶ್ವಿನಿ ತಂಡಕ್ಕೆ ಒಂದು ಪವರ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಅದೇನಪ್ಪಾ ಅಂದ್ರೆ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಈ ಒಂದು ಟಾಸ್ಕ್ ಅಲ್ಲಿ ಯಾರ್ಯಾರು ಆಡಿದಾರೋ, ಅಂದ್ರೆ ಧ್ರುವಂತ್ ಅವರಾಗಿರ್ಬೋದು ಅಥವಾ ರಿಷಾ ಅವರಾಗಿರ್ಬೋದು ಅಥವಾ ಜಾನ್ವಿ ಅವರಾಗಿರ್ಬೋದು, ಸೊ ಈ ಮೂವರು ಒಂದು ಸದಸ್ಯರಲ್ಲಿ ನೀವು ಯಾರನ್ನ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತೀರಾ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು. ಅದಕ್ಕೆ ಅಶ್ವಿನಿ ಅವರು ಸೊ ಧ್ರುವಂತ್ ಅವರು ಈ ವಾರದ ಒಂದು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಹೋಗ್ಲಿ ಅಂತ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ಗೆ. ಇದೆಲ್ಲ ಆದ ನಂತರ ನೆಕ್ಸ್ಟ್ ಗಿಲ್ಲಿ ಹಾಗೂ ಕಾವ್ಯ ಮಧ್ಯೆ ಕೂಡ ಸ್ವಲ್ಪ ಮಾತುಕತೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದೇನಪ್ಪ ಮಾತುಕತೆ ಅಂತ ನೋಡೋದಾದ್ರೆ ಕಳೆದ ಒಂದು ಸಂಚಿಕೆಯಲ್ಲಿ ಹನಿ ಹನಿ ಡ್ರಮ್ ಕಹಾನಿ ಒಂದು ಟಾಸ್ಕ್ ಎಲ್ಲ ಮುಗಿದ ನಂತರ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರ ಒಂದು ಏನ್ ಜಗಳ ನಡೆಯುತ್ತೆ ಆ ಜಗಳನ ಗಿಲ್ಲಿ ಅವರ ತಂಡದಲ್ಲಿ ಸ್ವಲ್ಪ ಮಾತಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಾತಾಡೋ ಟೈಮಲ್ಲಿ ಗಿಲ್ಲಿ ಅವರು ಸ್ಪಂದನ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಸ್ವಲ್ಪ ತಮಾಷೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ತಮಾಷೆ ನನಗೆ ಇಷ್ಟ ಆಗ್ಲಿಲ್ಲ ಅಂತ ನಿನ್ನೆ ಒಂದು ಸಂಚಿಕೆಯಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ತಿಳಿಸ್ತಾ ಇರ್ತಾರೆ. ಸೊ ನನಗೆ ಇದು ಇಷ್ಟ ಆಗ್ಲಿಲ್ಲ, ನೀನ್ ಈ ತರ ರೇಗಿಸಿದ್ದು, ನೀನ್ ಈ ತರ ಮಾತಾಡಿದ್ದು ಅಥವಾ ಹೇಳಿದ್ದು ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಗಿಲ್ಲಿ ಅವರು ಕೂಡ ಸಾರಿ ಕೂಡ ಕೇಳ್ತಾರೆ ಕಾವ್ಯ ಅವ್ರ ಹತ್ರ. ಸರಿ ಆಯ್ತು ಇನ್ ಮುಂದೆ ಆ ಥರ ಮಾಡಲ್ಲ ಅಂತ ಒಂದು ಸಾರಿ ಕೂಡ ಕೇಳ್ತಾರೆ ಅಂತ ಹೇಳ್ಬೋದು.
ಸೊ ಇದಿಷ್ಟು ನಿನ್ನೆ ಎಪಿಸೋಡಲ್ಲಿ ನಡೆದಂಥದ್ದು. ಸೊ ಹಾಗೆ ನಿನ್ನೆ ಒಂದು ಪ್ರೊಮೋ ಕೂಡ ಬಿಟ್ಟಿದ್ರು. ನಮ್ಮ ಈ ವಾರದ ಒಂದು ಕ್ಯಾಪ್ಟನ್ ಆದಂತಹ ರಘು ಅವರು ಮತ್ತೆ ಅಶ್ವಿನಿ ಅವ್ರಿಗೆ ಸ್ವಲ್ಪ ಜಗಳ ಆಗುತ್ತೆ. ಸೊ ಅದು ಕೆಲಸ ಮಾಡಿ ಬನ್ನಿ ಅಂತ ರಘು ಅವರು ಹೇಳ್ತಾರೆ. ಸೊ ಆದ್ರೆ ಅಶ್ವಿನಿ ಅವರು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆದ್ರೆ ರಘು ಅವರು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಈ ರೀತಿ ಒಂದು ಪ್ರೊಮೋ ಬಿಟ್ಟಿದ್ರು. ಬಟ್ ಆದ್ರೆ ಈ ಒಂದು ಪ್ರೊಮೋದಲ್ಲಿ ನಡೆದಂಥದ್ದು ನಿನ್ನೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿಲ್ಲ. ಮೇ ಬಿ ಇವತ್ತು ಟೆಲಿಕಾಸ್ಟ್ ಮಾಡ್ಬೋದು. ನಂಗೆ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ. ಎರಡೆರಡು ದಿನದ್ದು ಒಂದು ಎಪಿಸೋಡ್ಸ್‌ಗಳನ್ನ ಒಂದು ದಿನಕ್ಕೆ ಇದ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟೈಮು ಸರಿಯಾಗಿ ಸೆಟ್ ಆಗ್ತಿಲ್ಲ. ಟೈಮ್ ಡ್ಯೂರೇಷನ್ ತುಂಬಾ ಆಗ್ತಿರೋದ್ರಿಂದ. ಸೊ ಸರಿಯಾಗಿ ಪ್ರೊಮೋದಲ್ಲಿ ತೋರಿಸ್ತಾ ಇರೋವಂಥದ್ದು ಆ ದಿನದ ಒಂದು ಎಪಿಸೋಡ್‌ಗಳಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇದಿಷ್ಟು ನಿನ್ನೆ ಎಪಿಸೋಡಲ್ಲಿ ನಡೆದಂಥದ್ದು. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ಅಪ್ಡೇಟ್ ವಿಡಿಯೋಸ್‌ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.